ಡೇ 5 ಇನ್ ಬಾಂಬೆ. ನಾವಿವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಡೇ ಬಾಂಬೆಯಲ್ಲಿ ಏನೂ ಇಲ್ಲ, ಜಸ್ಟ್ ರಿಟರ್ನ್ ಹೋಗೋದು. ಇದು ಅರ್ಲಿ ಮಾರ್ನಿಂಗ್ ನಮಗೆ ಆಂಟಿ ಚಪಾತಿ ಮಾಡ್ತಾ ಇದ್ದಾರೆ, ಯಾಕಂದರೆ ಹೊರಗಡೆದು ತಿನ್ನೋದು ಬೇಡ ಅಂತ ಹೇಳಿಕೊಂಡು. ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಇಬ್ಬರು ಎದ್ದು ನಾನು ಮಾಡ್ತೀನಿ ಅಂತ ಹೇಳ್ಬೇಕಾರೆ ಆಂಟಿ ಬೇಡ ಬೇಡ ಅಂತೇಳಿ ಅಷ್ಟು ಪ್ರೀತಿಯೊಂದಿಗೆ ನಮಗೆ ಮಾಡಿಕೊಟ್ಟಿದ್ದಾರೆ. ಟೀ ಎಲ್ಲ ಕೊಟ್ಟು ಆಮೇಲೆ ನಾವು ಜಾಯ್ನಿಗೆ ಬಿಸಿ. ಅವಳು ಬರ್ತೇನೆ ಅಂತ ಹೇಳ್ತಾ ಇದ್ಲು ನಮಗೆ ಡ್ರಾಪ್ ಮಾಡಲಿಕ್ಕೆ, ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಸೊ ಅಲ್ಲಿಂದ ನಾವು ಡೈರೆಕ್ಟಾಗಿ ಟ್ರೈನಲ್ಲಿ ಹೋಗುವ ಅಂದಿದ್ವಿ, ಬಟ್ ಬೇಡ, ತುಂಬ ಲಗೇಜ್ ಇದೆ, ಎತ್ತಲಿಕ್ಕೆಲ್ಲ ಕಷ್ಟ ಆಗುತ್ತೆ ಇಬ್ಬರಿಗೆ ಅಂತ ಹೇಳಿಕೊಂಡು ಲಾಸ್ಟಿಗೆ ಓಲಾನೇ ಬುಕ್ ಮಾಡಿದ್ವಿ. ನಮಗೆ ಡೈರೆಕ್ಟಾಗಿ ಪನ್ವೇಲ್ ರೈಲ್ವೆ ಜಂಕ್ಷನಿಗೆ ಕರ್ಕೊಂಡು ಹೋಗುತ್ತಲ್ವ ಅಂತೇಳಿ. ಸೊ ಒನ್ ಹಾರ್ ಅನಿಸುತ್ತೆ, ಬೇಗನೆ ರೀಚ್ ಆದ್ವಿ. ನಾವು 7:45ಗೆ ಟ್ರೈನ್ ಇದ್ದ ಕಾರಣ 6:45ಗೆ ರೀಚ್ ಆದ್ವಿ. 6:45 7 ಒಳಗನೆ ರೀಚ್ ಆದ್ವಿ. ರೀಚ್ ಆದರೆ ಆಮೇಲೆ ನಮಗೆ ಪ್ಲ್ಯಾಟ್ಫಾರ್ಮ್ ಎಲ್ಲ ನೋಡಿ ಎಲ್ಲಿ ಹೋಗಬೇಕು ಹೇಗೆ ಅಂತೆಲ್ಲ ನೋಡಿ ಸ್ವಲ್ಪ ಆಚೆ ಈಚೆ ತಿರುಗಿ ವಾಶ್ರೂಮಿಗೆ ಅವನು ಹೋಗಿ ಆಮೇಲೆ ಟೀ ಕಾಫಿ ಎಲ್ಲ ಕುಡ್ದ ಅಲ್ಲೇ ಹೊರಗಡೆನೆ. ಸೊ ಇವತ್ತು ಇಲ್ಲಿಗೆ ಟಾಟಾ ಬಾಯ್ ಹೇಳ್ತಾ ಇದ್ದೀವಿ ಬಾಂಬೆಗೆ. ಸೊ ಇದಾಗಿತ್ತು ನಮ್ಮದು ಬಾಂಬೆದು ಟ್ರಿಪ್. 4 ಡೇಸ್ ಇದು. 4 ಡೇಸ್ ನಾವಲ್ಲಿ ಸ್ಟೇ ಮಾಡಿ 2 ದಿನ ನಾವು ಟ್ರಾವೆಲಿಂಗಿಗೆ ಹೋಯಿತು. ತುಂಬ ಚಿಕ್ಕದಾದ ಟ್ರಾವೆಲ್ ಹೇಳಬೇಕು, ಸ್ಟೇ ಟ್ರಿಪ್ ಅಂತ ಹೇಳ್ಬೋದು. ಯಾಕಂದರೆ ನಾವು ಒಂದು 10 ಡೇಸ್ ಆದರೂ ಸ್ಟೇ ಮಾಡ್ತಿದ್ರೆ ವರ್ತ್ ಅನಿಸ್ತಿತ್ತು. ಬಟ್ ಇವಾಗ ಓಕೆ ಫೈನ್, ನಾವು ಲೀವ್ ಎಲ್ಲ ಪ್ಲ್ಯಾನ್ ಮಾಡಿ ನಾವು ಬಿಸ್ನೆಸ್ ಕೂಡ ಮ್ಯಾನೇಜ್ ಮಾಡಬೇಕಲ್ವ, ಅದಕ್ಕೋಸ್ಕರ ನಮಗೆ 1 ವೀಕ್ ಸಿಕ್ಕಿತ್ತು. ಆದರೂ ನನಗೆ ತುಂಬ ಖುಷಿ ಉಂಟು. ನಾನು ಏನು ಇಷ್ಟ ಆಯಿತು ಅಂತಂದರೆ, ಈ ಸಿಟಿಯಲ್ಲಿ ತುಂಬ ಜನ ಎಲ್ಲರೂ ವರ್ಕ್ ಮಾಡ್ತಾರೆ, ಲೈಫ್ ಫುಲ್ ಬ್ಯುಸಿಯಾಗಿರ್ತಾರೆ ಇಲ್ಲಿ. ಅದೇ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಬೇರೆ ಥಿಂಕಿಂಗೇ ಇರೋದಿಲ್ಲ ಅಂತ ಅನ್ಸ್ಕೊಳ್ತಾ ಇದ್ದೆ. ಯಾವತ್ತು ನೋಡಿದ್ರೂ ಯಾರಾದರೂ ಏನಾದ್ರು ಮಾಡ್ತಾನೆ ಇರ್ತಾರೆ. ಅದೇ ಮೀನ್ ಟೈಮಲ್ಲಿ ನನಗೆ ಇಷ್ಟ ಆಗಲಿಲ್ಲ ಏನಂದರೆ, ಆ ಲೋಕಲ್ ಟ್ರೈನಲ್ಲಿ ದುಡ್ಕೊಂಡು ಹೋಗ್ತಾರೆ. ಅಯ್ಯಪ್ಪ, ಎಷ್ಟು ಹೇಳಿದ್ರು ಯಾರೂ ಕೇಳಲ್ಲ, ಎಷ್ಟು ಅಂದರೆ ಪುಷ್ ಮಾಡಿಕೊಂಡೇ ಹೋಗ್ತಾರೆ ಸೀದಾ. ಅದೇ ನಂಗೊಂದೊಂದು ಇಷ್ಟ ಆಗಲಿಲ್ಲ. ಆಮೇಲೆ ಕಸ ಅದು ಇದು ಅಂತೆಲ್ಲ ಅದೆಲ್ಲ ಸ್ವಲ್ಪ ಇಷ್ಟ ಆಗಿಲ್ಲ. ಯಾಕಂದರೆ ನಮ್ಮ ಊರಲ್ಲಿ ಹೇಗನೆ ಅಟ್ಲೀಸ್ಟ್ ನಾನು ನೋಡಿದ ಪ್ರಕಾರ ಕಸ ಎಲ್ಲ ಸ್ವಲ್ಪ ನೀಟಾಗಿ ಬಿಸಾಡ್ತಾರೆ. ಇಲ್ಲಿ ಏನೂ ಇಲ್ಲ, ಕೇರ್ಲೆಸ್ ಥರ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಯಾರ್ದೋ ಇದು ಅಂತ ಹೇಳ್ಕೊಂಡು. ಸೊ ಅದೊಂದೇ ಇಷ್ಟ ಆಗಲಿಲ್ಲ. ಸೊ ನಮ್ಮದು ಟ್ರೈನ್ 7:45ಗೆ ಇದ್ದಿದ್ದು 5 ಮಿನಿಟ್ಸ್ ಲೇಟಾಗಿ ಸಿಕ್ಕಿತ್ತು. ಬಟ್ ಪರವಾಗಿಲ್ಲ ಅಂತ ಹೇಳಿಕೊಂಡು ಹೋದ್ವಿ. ವ್ಯೂಸ್ ಎಲ್ಲ ನೋಡಿದ್ವಿ, ಚಂದ ನೇಚರ್ ವ್ಯೂ ಇತ್ತು. ಆಮೇಲೆ ನಮಗೆ ಆಚೆ ಈಚೆ ಹೋಗ್ಬೇಕಾದ್ರೆ ತುಂಬ ಆಸೆ ಆಗ್ತಾಯಿತ್ತು. ಸೊ ನಾವು ತಂದಿದ್ವಿ, ಬನ್ನಿಗೆ ಜಾಮ್ ಕೂಡ ತಂದಿದ್ವಿ, ಅದನ್ನು ಹಾಕಿ ತಿಂತಾ ಇದ್ವಿ. ಅದಾದಮೇಲೆ ಮಧ್ಯಾಹ್ನ ಬರೋಷ್ಟಿಗೆ ವಾಪಸ್ ಹಸುವಾಯಿತು. ಅದಕ್ಕೆ ನಾವು ಚಪಾತಿ ತಿಂದ್ವಿ. ಆಂಟಿ ಸಿಗಡಿದ್ದು ಮತ್ತು ವಿತ್ ಪೊಟ್ಯಾಟೊ ಪಲ್ಯ ಥರ ಮಾಡಿ ಕೊಟ್ಟಿದ್ರಲ್ವ, ಅದು ತಿಂದ್ವಿ ಅದ್ರ ಜೊತೆನೆ. ಸೊ ಹೀಗೆ ತಿಂತಾ ಹೊಟ್ಟೆನೂ ತುಂಬಿತು. ಆಮೇಲೆ ವಾಪಸ್ ಹಸುವೂ ಆಗ್ತಾಯಿತ್ತು ಗಡಿ. ಹಾಗೆ ಏನು ಮಾಡೋದು ಅಂತ ಒಂದ್ಸತಿ ಹೊರಗಡೆಯಿಂದ ವಡಾಪಾವ್ ಇದು ತಿಂದು ಆಯಿತು. ವಿನಿಲ್ ಪೋಹ ಕೂಡ ತಿಂದ. ಸೊ 8 hours ಲಾಂಗ್ ಜರ್ನಿ ಅಲ್ವಾ ಇದು ಟ್ರೈನು. 8 hours ಐ ಗೆಸ್ 10 hours ಅನಿಸುತ್ತೆ. ಸೊ ತುಂಬ ಲಾಂಗ್ ಇತ್ತು, ಬಟ್ ಪರವಾಗಿಲ್ಲ, ನಾವು ಎಂಜಾಯ್ ಮಾಡಿದ್ವಿ. ಬಟ್ ಒಂದು ಎಕ್ಸ್ಪೀರಿಯೆನ್ಸ್ ಏನಂದರೆ, ಡೇ ಬರಬಾರ್ದು ಅಂತ ಅನಿಸ್ತು. ಯಾಕಂದರೆ ಡೇ ಫುಲ್ಲಾಗಿ ಹಾಳಾಗುತ್ತೆ. ನಮಗೆ ಇದು ಟ್ರೈನ್ ಒಂದೇ ಸಿಕ್ಕಿದ್ದು. ಯಾಕಂದರೆ ಇನ್ನೊಂದು ನಾವು ಟ್ರೈನ್ ಬುಕ್ ಮಾಡಿದ್ವಿ, ಅದು ಕ್ಯಾನ್ಸಲ್ ಅಂದರೆ ಸಿಕ್ಕಲಿಲ್ಲ ಸೀಟ್. ಮೀನ್ವೇಲ್ ವಿನಿಲಿಗೆ ಮತ್ತು ನನಗೆ ಇಬ್ಬರಿಗೂ ಮ್ಯಾಂಗೋ ಅಂದರೆ ತುಂಬ ಇಷ್ಟ. ನಾವು ಕಾಯ್ತಾ ಇದ್ವಿ ಎಲ್ಲಿ ಮ್ಯಾಂಗೋ ಸಿಗುತ್ತೆ ಅಂತ. ಸೊ ಇವನಿಗೆಲ್ಲೋ ಮ್ಯಾಂಗೋ ಸಿಕ್ಕಿತ್ತು ಅಂಗಡಿಯಿಂದ. 3 ಮ್ಯಾಂಗೋಸಿಗೆ 100 rupees ತೊಗೊಂಡು ಬಂದ, ಸ್ವೀಟ್ ಇದೆ ಅಂತ ಹೇಳ್ಕೊಂಡು. ತುಂಬ ಚೆನ್ನಾಗಿತ್ತು. ಬಟ್ ಅಂದರೆ ಇನ್ನೂ ಕೂಡ ಮ್ಯಾಂಗೋ ಸೀಸನ್ ಬರಲಿಲ್ಲಲ್ವ, ವೆಯ್ಟ್ ಮಾಡ್ತಾ ಇದ್ವಿ. ಸೊ ನಾವು 11:45ಗೆ ರೀಚ್ ಆಗಬೇಕಿತ್ತು ಮಂಗಳೂರಿಗೆ. ಏನೋ ಟ್ರೈನ್ ಮ್ಯಾಜಿಕ್ ಏನೋ ಗೊತ್ತಿಲ್ಲ, 11 o'clockಗೆ ರೀಚ್ ಮಾಡಿಸಿದ್ರು ನಮಗೆ. 1 hour ಡಿಲೇ ಇತ್ತು, ಅದು ಕೂಡ ಬೇಗನೆ ರೀಚ್ ಮಾಡಿಸಿತ್ತು. ಅದಾದಮೇಲೆ ನಾವು ಮಂಗಳೂರಿಂದ ಬಸ್ಸಲ್ಲಿ ಹೊರಟ್ವಿ. ಬಿಜೈಗೆ ಆಟೋ ತನಕ ಬಂದು, ಬಿಜೈಯಿಂದ ನಾವು ಬಸ್ ರಾಜಹಂಸದಲ್ಲಿ ಕೂತ್ಕೊಂಡು ಡೈರೆಕ್ಟ್ ಪುತ್ತೂರಿಗೆ ರೀಚ್ ಆದ್ವಿ. ಹೋಪ್ ನಿಮಗೆಲ್ರಿಗೂ ನನ್ನ ಈ ಮುಂಬೈ ವ್ಲಾಗ್ಸ್ ಎಲ್ಲ ಇಷ್ಟ ಆಗಿದೆ ಅಂತ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮಗೆ ನೆಕ್ಸ್ಟ್ ಹೊಸ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.